ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ರೀಡಿಂಗ್ ನಾನು ಮಾಡ್ತಾ ಹೋಗ್ತೀನಿ. ನಿಮ್ಗೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಇವತ್ತೇನ್ ರೀಡಿಂಗ್ ಮಾಡ್ತೀನಿ ಅದು 3 months ವರ್ಗೂ ವ್ಯಾಲಿಡ್ ಆಗಿರುತ್ತೆ. ದಿಸ್ ಇಸ್ ಫಾರ್ 3 months ಇವತ್ತಿನಿಂದ. ಅಂಡ್ ಇನ್ನೊಂದು ಕೇಳ್ತಾರೆ, ನನ್ಗೆ ಟೈಮ್ ಹೇಳಿ, ನೀವು ಮಾಡುವ ಟೈಮ್ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ, ಅದು ನಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಟ್ಯಾರೋ ರೀಡಿಂಗ್ ಮ್ಯಾಜಿಕ್ ಏನಾಗುತ್ತೆ ಅಂದ್ರೆ, ನೀವು ಇವಾಗಿಂದ ನೋಡ್ತಿರಲ್ಲ, ಯಾರೇ ಯಾವ ಟೈಮಲ್ಲೇ ಆಗಿರ್ಬೋದು, ದಿಸ್ ಇಸ್ ಅ ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ಅಂದ್ರೆ ನೀವು 1 ವರ್ಷ ಬಿಟ್ಕೊಂಡು ಅಕಸ್ಮಾತ್ ಆಗಿ ಈ ಒಂದು ವಿಡಿಯೋ ನೋಡಿದ್ರಿ ಅಂದ್ರೂ 3 months ವರ್ಗೂ ಇದು ಎನರ್ಜಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇದು ಒಂದು ಜನರಲ್ ರೀಡಿಂಗ್ ಆಗಿದೆ. ನೀವು ಎಲ್ಲವನ್ನೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ, ಯಾವ್ದು ಕನೆಕ್ಟ್ ಆಗುತ್ತೆ, ಸೊ ಇದು ಕನೆಕ್ಟ್ ಆಗುತ್ತೆ ಅಂದ್ರೆ ನೀವು ತಗೋಬಹುದು. ಸೊ ಅಗೇನ್ 3 months ವರ್ಗೂ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಮನಿ ವಿಚಾರಗಳಾಗಿರ್ಬೋದು, ಏನೇನ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಬರುತ್ತೆ ಅಂತ ನಾನು ಜನರಲ್ ಆಗಿ ರೀಡಿಂಗ್ ಮಾಡ್ತೀನಿ. ಸೊ ನೀವ್ ಇವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, 3 piles ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಇದರಲ್ಲಿ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇದು ಮೊದಲನೆಯದು, ಎರಡನೇದು ಹಾಗೂ ಇದು ಮೂರನೆಯ ಪೈಲ್ ನ ಸ್ಟೋನ್ ಆಗಿದೆ. ಯಾವ ಸ್ಟೋನ್ ನಿಮ್ಗೆ ರೆಸೊನೇಟ್ ಆಗುತ್ತೆ, ಯಾವ್ದು ಕನೆಕ್ಟ್ ಆಗುತ್ತೆ, ಅದನ್ನ ಮೈಂಡ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಅದರ ರೀತಿಯಾಗಿ ನಾನು ರೀಡಿಂಗ್ ನ ಮಾಡ್ತೀನಿ ನಿಮ್ಗೋಸ್ಕರ. ಸೊ ಐ ಹೋಪ್ ಯು ವಿಲ್ ಸೆಲೆಕ್ಟ್ ಇಟ್. 1 second. ಅಷ್ಟರಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಡಿ. ಯಾವುದು ನಿಮ್ಗೆ ಮನಸ್ಸಿಗೆ ಬರುತ್ತೆ ಆ ಒಂದು ಫೈಲ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಐ ಹೋಪ್ ನೀವು ಮೈಂಡ್ ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದೆಲ್ಲ ಇನ್ ಅಂದ್ರೆ, ದಿಸ್ ಇಸ್ ಆಲ್ ಸಮಥಿಂಗ್ ರಿಚುವಲ್ ಮಾಡಲೇಬೇಕಾಗತ್ತೆ. ಈ ರೀತಿಯಾದ ಧೂಪಗಳನ್ನ ಹಾಕ್ಬೇಕಾಗತ್ತೆ, ಸೊ ದಟ್ ಒಂದು ಎನರ್ಜಿ ಎನ್ಹ್ಯಾನ್ಸ್ ಆಗ್ಲಿ ಅಂತ. ಅಷ್ಟರಲ್ಲಿ ಐ ಥಿಂಕ್ ಯು ಸೆಲೆಕ್ಟೆಡ್ ವಿಚ್ ಒನ್ ಅಂತ. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಲೆಟ್ ಮೀ ಸ್ಟಾರ್ಟ್ ವಿತ್ ದ ಫಸ್ಟ್ ರೀಡಿಂಗ್. ಸೊ ನೀವೇನಾದ್ರೂ ಈ ಸ್ಟೋನ್ ಇನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ, ಈ ಒಂದು ಸ್ಟೋನ್ ಅನ್ನು ಸೆಲೆಕ್ಟ್ ಮಾಡಿದೀರಾ ಅಂದ್ರೆ, ದಿಸ್ ಇಸ್ ಅ ಗ್ರೀನ್ ಸ್ಟೋನ್ ಅಂಡ್ ದಿಸ್ ಇಸ್ ವಂಡರ್ಫುಲ್ ಎನರ್ಜಿ ಇರುವಂತ ಸ್ಟೋನ್. ಇದರ ರೀಡಿಂಗ್ ನ ಈಗ ಮಾಡ್ತೇನೆ. ಸೊ ಒರಾಕಲ್ ಮೆಸೇಜಸ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ನಿಮ್ಮ ಲೈಫ್ ನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಏನೇನ್ ಮುಂದೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಐ ವಿಲ್ ಗಿವ್ ಯು ಜಸ್ಟ್ ಆಫ್ ಇಟ್. ಓಕೆ, ಏನೇನ್ ಚೇಂಜಸ್, ಏನೇನ್ ಬದಲಾವಣೆನ ನೋಡ್ತೀರಾ ಅಂತ ಹೇಳ್ತಾ ಹೋಗ್ತೀನಿ. ಏನಾಗಿದೆ ಹಾಗೂ ಏನೇನ್ ಒಳ್ಳೇದು ನಡೆಯುತ್ತೆ, ಯಾವ ಯಾವ ಚೇಂಜಸ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈ ಮೆಸೇಜ್ ನಿಮ್ಗೆ ಆಮೇಲೆ ಬರುವಂಥದ್ದು. ದಿಸ್ ವಿಲ್ ಬಿ ದ ಮೆಸೇಜ್ ಆಫ್ಟರ್ವರ್ಡ್ಸ್. ನಾನು ಏನ್ ಹೇಳ್ಬೇಕು ಇದೆರಡನ್ನೂ ನಾನು ಆಮೇಲೆ ಹೇಳ್ತೀನಿ. ಸೊ ಇದುವರೆಗೂ ಏನೇನ್ ನಡೆದಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದೆಲ್ಲ ನಿಮ್ಮ ಪಾಸ್ಟ್ ಬಗ್ಗೆ ಆಗಿರುತ್ತೆ, ಇದೆಲ್ಲ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಪಾಸ್ಟ್ ನಲ್ಲಿ ನೀವು ಯಾವುದೋ ಒಂದು ವ್ಯವಹಾರದ ಬಗ್ಗೆ ವಿಚಾರ ಮಾಡಿರಬಹುದು, ಏನೋ ಒಂದು ತರಬೇಕು ಲೈಫ್ ಅಲ್ಲಿ ಅಂತ ಮನಿ ವಿಚಾರವಾಗಿ ಏನೋ ಒಂದು ಮಾಡಿದ್ದೀರಾ, ಬಟ್ ನಿಂತಿರಬಹುದು. ಯಾಕೆಂದ್ರೆ ನಿಮ್ಗದು ಸರಿ ಇಲ್ಲ ಅನ್ಸಿರಬಹುದು. ದ ಮೂನ್ ಕಾರ್ಡ್ ಬರ್ತಾ ಇದೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ಈ ಮೂನ್ ಕಾರ್ಡ್ ಇದೆಯಲ್ಲ, ಅದ್ ನಿಮ್ಗೊಂದು ಎಚ್ಚರಿಕೆ ಕೊಡುತ್ತೆ. ನೀನ್ ಮಾಡ್ತಾ ಇರೋದು ಸರಿಗಿದ್ಯಾ ಅಂತ ಒಂದು ಅವಲೋಕನ ಮಾಡುವಂತ ಕೂಡ ಹೇಳಿರುತ್ತೆ. ಸೊ ಇಲ್ಲೇನಾಗಿದೆ, ನೀವೇನೋ ಒಂದು ಥಾಟ್ ಬಗ್ಗೆ, ಒಂದು ರಿಲೇಶನ್ಶಿಪ್ ಬಗ್ಗೆ, ಅಥವಾ ಯಾವ್ದೋ ಒಂದು ಮನಿ ಮ್ಯಾಟರ್ ಬಗ್ಗೆ ಶುರು ಮಾಡಿದೀರಾ, ವಿಚಾರವನ್ನು ಥಾಟ್ ಮಾಡಿದೀರಾ, ಬಟ್ ಅದ್ರ ಕಡೆಗೆ ಗಮನ ನಿಮ್ದು ಪಾಸ್ಟ್ ನಲ್ಲಿ ಹೆಚ್ಚಾಗಿತ್ತು. ಅಂದ್ರೆ ಈ ಕಾರ್ಡ್ ಕನೆಕ್ಟೆಡ್ ಇದೆ. ಇದು ಮಾಡೋದು ಸರಿನಾ, ಇದರಿಂದ ನನ್ಗೆ ಏನಾಗುತ್ತೆ, ಇದರಿಂದ ಯಾವ ಯಾವ ವಿಚಾರಗಳು. ಸೊ ಇಲ್ಲೆಲ್ಲ ನನ್ಗೆ ಪಾಸ್ಟ್ ನಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ದೇರ್ ಇಸ್ ಅ ಹೋಲ್ಡ್ ಆನ್ ಥಿಂಗ್ಸ್. ಏನೋ ಒಂದು ವಿಚಾರದ ಬಗ್ಗೆ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿರ್ಬೋದು, ಒಂದು ರಿಲೇಶನ್ಶಿಪ್ ಶುರು ಮಾಡಬೇಕು ಅಂತ ಆಸೆ ಪಟ್ಟಿರ್ಬೋದು, ಆದ್ರೆ ಅದು ಹೋಲ್ಡ್ ನಲ್ಲಿ ಇದೆ. ಬಿಕಾಸ್ ನಿಮ್ಗೊಂದು ಭಯನೂ ಆಗಿದೆ ಹಾಗೂ ಎಚ್ಚರಿಕೆನೂ ಆಗಿರ್ಬೋದು. ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರ್ಬೋದು. ಸೊ ದ ಥಿಂಗ್ಸ್ ವೇರ್ ಇನ್ ಹೋಲ್ಡ್ ಅಂತ ಹೇಳ್ತೀನಿ. ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. 6 of Pentacles, ದಿಸ್ ಇಸ್ ಅ ಗುಡ್ ಸೈನ್. ಇದೇನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ನಿಮ್ಮ ವಿಚಾರವನ್ನ ನೀವು ಒಂದು ರೀತಿಯಾದ ಚಾರಿಟಿಗೆ ಅಥವಾ ಒಂಚೂರು ದಾನ ಧರ್ಮಗಳಿಗೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಈ ವ್ಯಕ್ತಿ ಈಸ್ ಗಿವಿಂಗ್ ದ ಮನಿ ಫಾರ್ ಪೀಪಲ್. ಆದ್ರೆ ನಿಮಗ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮನಿ ಕೊಡ್ಬೇಕು ಅಂತ ಹೇಳ್ತಾ ಇಲ್ಲ.
ನೀವು ಬೇರೆ ರೀತಿಯಾದ ಒಂದು ಚಾರಿಟಬಲ್ ಕೆಲಸ ಮಾಡಿ, ಒಂದು ಸರ್ವಿಸ್ ಮೈಂಡ್ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಅಂಡ್ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ದಿಸ್ ಇಸ್ ಅ ವಂಡರ್ಫುಲ್ ಸೈನ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದ ವರ್ಲ್ಡ್ ಕಾರ್ಡ್ ಬಂದಾಗ ಅದ್ರ ಅರ್ಥ ಏನಾಗುತ್ತೆ ಅಂದ್ರೆ, ನೀವೇನೇನ್ ಆಸೆ ಪಟ್ಟಿದ್ರಿ ಅದ್ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಲಿ, ಅಥವಾ ಇನ್ನೇನೋ ಮುಂದಕ್ಕೆ ಬರ್ಬೇಕು, ಇನ್ನೇನೋ ಮುಂದೆ ತರಬೇಕು ಅಂತ ಯೋಚನೆ ಮಾಡಿರ್ಬಹುದು, ಅದೆಲ್ಲ ಒನಗೂಡುತ್ತೆ ಅನ್ನುವಂತ ವರ್ಲ್ಡ್ ಕಾರ್ಡ್. ಅಂದ್ರೆ ನಾವು ಮಾಡುವಂತ ಕರ್ಮಗಳು ನಮ್ಗೆ ವಾಪಸ್ ಬರುತ್ತೆ. ಅದು ಒಳ್ಳೆ ಕರ್ಮ ಆಗಿರ್ಲಿ, ಕೆಟ್ಟ ಕರ್ಮ ಆಗಿರ್ಲಿ, ಅದೆಲ್ಲ ವಾಪಸ್ ಬರುತ್ತೆ. ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಲೆಟ್ಸ್ ಸೇ ನೀವು, ಐ ವುಡ್ ಸೇ, ಏನೇ ಹೋಲ್ಡ್ ಅಲ್ಲಿ ಇತ್ತು, ಯಾವ ವಿಚಾರ ಹೋಲ್ಡ್ ಅಲ್ಲಿ ಇತ್ತು, ಪಾಸ್ ಆಗಿತ್ತು, ಅದು ಚೇಂಜ್ ಆಗುತ್ತೆ, ಅದು ಟರ್ನ್ ತಗೊಳುತ್ತೆ. ಮೇ ಬಿ ನೀವೊಬ್ಬ ವ್ಯಕ್ತಿ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಲಿಲ್ಲ, ಆ ವ್ಯಕ್ತಿ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಮುಂದೆ. ಇನ್ 3 months ಅಲ್ಲಿ ಈ ತರ ವಿಚಾರಗಳು ನಡೆಯುತ್ತೆ ಅಂತ ಹೇಳ್ತಾ ಇದೆ. ಹಾಗೂ ದಿ ಹೈಯರ್ ಸೆಲ್ಫ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮಲ್ಲಿ ಈ ರೀತಿಯಾದ ಸ್ಪಿರಿಚುವಲ್ ಪವರ್ ಇದೆ. ನಿಮ್ಮಲ್ಲೇ ಅಷ್ಟು ಪವರ್ ಇರುವಾಗ ನೀವು ಬೇರೆ ವಿಚಾರದ ಕಡೆ, ಬೇರೆ ಇಂಡಿಪೆಂಡೆನ್ಸ್ ನ ಇಟ್ಕೊಳ್ಳೋದು ಬಿಟ್ಟು ಡಿಪೆಂಡೆನ್ಸಿನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ದ ಪವರ್ ಅಂತ ಈ ಕಾರ್ಡ್ ನಿಮ್ಗೆ ಎಚ್ಚರಿಕೆನೂ ಕೊಡ್ತಾ ಇದೆ, ಅಡ್ವೈಸು ಹೇಳ್ತಾ ಇದೆ. And then angels of the 4 directions, wonderful 4 directions angels ನಿಮ್ಗೆ ಅಸ್ತು ಹೇಳ್ತಾ ಇದೆ. ಅಸ್ತು ಅಂದ್ರೆ ಏನಂದ್ರೆ, ಫೈರ್ ಎನರ್ಜಿ, ಏರ್ ಎನರ್ಜಿ, ವಾಟರ್ ಎನರ್ಜಿ ಹಾಗೂ ಮಣ್ಣಿನ ಎನರ್ಜಿ, ಅರ್ತ್ ಎನರ್ಜಿ ಅಂತ ಹೇಳ್ತೀವಿ. 4 ಎನರ್ಜಿಗಳಿರುತ್ತೆ. ಆ 4 ಎನರ್ಜಿಯ ಬ್ಲೆಸ್ಸಿಂಗ್ಸ್ ನಿಮ್ ಕಡೆಗಿದೆ. ಸೊ 3 months ಅಲ್ಲಿ ನಿಮ್ಮ ಲೈಫ್ ಒಳ್ಳೆ ಕಡೆಗೆ ತಿರುವನ್ನ ನೋಡುತ್ತೆ. ಎಲ್ಲದರಲ್ಲೂ ಸಕ್ಸಸ್ ನ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಇಸ್ ಅ ಪವರ್ಫುಲ್ ಕಾರ್ಡ್. ಎಲ್ಲಿ 4 ಬ್ಲೆಸ್ಸಿಂಗ್ಸ್, ಎಲ್ಲಾ ತರದ ಏರ್ ಎನರ್ಜಿ ಹೇಳದ್ನಲ್ಲ, ಒಂದು ಯಾವ ವಿಚಾರ, ಯಾವ ಒಂದು ಸ್ಪಿರಿಟ್ ಎನರ್ಜಿ ಬೇಕಾಗುತ್ತೆ ಅದೆಲ್ಲ ನಿಮ್ಗಿರುತ್ತೆ. ಸೊ ಐ ಆಮ್ ಸೇಯಿಂಗ್ 3 months ವುಡ್ ಬಿ ಲೈಕ್, ನೀವು ಯಾವ್ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಅದರಲ್ಲಿ ನೀವು ವಿಜಯ, ಜಯ ಎಲ್ಲ ಸಾಧಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಆರೆಕಲ್ ಕಾರ್ಡ್ಸ್, ಸ್ವಾರ್ಡ್, ಮೇಕ್ ದ ಚೇಂಜ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆಸ್ ಐ ಸೆಡ್, ನೀವು 3 months ಈ ಪ್ರೆಸೆಂಟ್ ಆದ ನಂತರ 3 months ಅಲ್ಲಿ ನೀವು ಏನೇನ್ ಚೇಂಜಸ್ ನ ತರ್ತೀರಾ, ಅದು ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ಲೈಫ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ ರಿಲೇಶನ್ಶಿಪ್ ಬಗ್ಗೆ ಏನಾದ್ರೂ ಒಂದು ಪ್ರೋಗ್ರೆಸ್ ನ ಮಾಡಬೇಕು, ಒಂದು ಹುಡುಗಿನ ನೋಡ್ಬೇಕು, ಒಂದು ಹುಡುಗನ್ ನೋಡ್ಬೇಕು, ಅಥವಾ ಬ್ರೇಕಪ್ ಮಾಡ್ಕೋಬೇಕು, ಏನೇ ಮಾಡ್ಬೇಕು ಅಂತ ಇದ್ರು ಕೂಡ ಆ ಒಂದು ಯೋಚನೆಗೆ ನೀವು ಎನರ್ಜಿ ಹಾಕಿದ್ರೆ ಅದ್ರಲ್ಲಿ ನೀವು ಸಕ್ಸಸ್ ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಇದ್ರ ಅರ್ಥ ಏನಂದ್ರೆ, ನೀವು ಯಾವುದೇ ರೀತಿಯಾದ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರೋ ಅವಶ್ಯಕತೆ ಇಲ್ಲ. ಅದು ನಿಮ್ಗೆ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ ಅಂದ್ರೆ ನೀವು ಆ ಒಂದು ಎಫರ್ಟ್ ಅಂಡ್ ಚೇಂಜ್ ನ ತಗೊಂಡ್ ಬರ್ಬೇಕು. ಯಾಕಂದ್ರೆ ಎಷ್ಟೋ ಸಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ನಾವು, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅನ್ನುವಂತ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಆಮೇಲೆ ಅರ್ಥ ಆಗುತ್ತೆ ಇದು ಬೇಕಿರ್ಲಿಲ್ಲ, ಈ ತರದ್ ನನ್ಗೆ ಎನರ್ಜಿ ಬೇಕಿರ್ಲಿಲ್ಲ ಅಂತ. ಸೊ ಇದೇ ನಿಮ್ಗೆ ಹೇಳುವಂತ ಮೆಸೇಜ್ ಆಗಿದೆ. ಸೊ ಇನ್ನೊಂದು ಏನ್ ಮೆಸೇಜ್ ಅಂದ್ರೆ, ಸ್ಟಾರ್ಮ್, ಎವ್ರಿ ಹರಿಕೇನ್ ಕಮ್ಸ್ ಟು ಎನ್ ಎಂಡ್. ಇದು ಒಂದು ರಿಲೇಶನ್ಶಿಪ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಮೇ ಬಿ ನೀವೊಂದು ಫ್ರೆಂಡ್ಶಿಪ್ ನಲ್ಲಿ ಒಂದು ನೋವು ಅನುಭವಿಸಿರ್ಬಹುದು, ಅಥವಾ ಒಂದಷ್ಟು ಚಾಲೆಂಜಸ್ ಪರ್ಸನಲ್ ಲೈಫ್ ಅಲ್ಲಿ ನೀವೇನ್ ನೋಡಿದೀರಾ ಆ ಒಂದು ವಿಚಾರ ಎಂಡ್ ಆಗುತ್ತೆ 3 months ಅಲ್ಲಿ ಅಂತ ಹೇಳ್ತಾ ಇದೆ. ಸೊ ಆನ್ ದ ಹೋಲ್ ರಿಲೇಶನ್ಶಿಪ್ ನಲ್ಲಿ ನೀವು ಯಾವ ನೋವನ್ನ ಅನುಭವಿಸ್ತಿದ್ರಿ, ಕಹಿನ ಅನುಭವಿಸ್ತಿದ್ರಿ, 3 months ಅಲ್ಲಿ ಸ್ವಲ್ಪ ಹೀಲಿಂಗ್ ನಡೆಯುತ್ತೆ. ಅಂಡ್ ದೆನ್ ನಿಮ್ಮ ಮನಸ್ಸು ಯಾವ್ದಕ್ಕೆ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇತ್ತು, ಅದರಲ್ಲೂ ನೀವು ಸಾಧಿಸ್ತೀರಾ ಅಂತ ಹೇಳ್ತಾ ಇದೆ. ಸೊ ದಿಸ್ ಇಸ್ ಕೈಂಡ್ ಆಫ್ ನೈಸ್ ರೀಡಿಂಗ್ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿರುವಂತ ಕಾರ್ಡ್ಸ್ ಬಂತು, ಹಾಗೂ ನಿಮಗೆ ಹೆಲ್ಪ್ ಆಗುವಂತ ಕಾರ್ಡ್ಸ್ ಬಂತು ಅಂತ ಹೇಳ್ಬೋದು. ಅಂಡ್ ದಟ್ ಸಮಥಿಂಗ್ ಗುಡ್ ಫಾರ್ ಯು. ಎನರ್ಜಿ ಚೆನ್ನಾಗಿದೆ. ಈ ಕಾರ್ಡ್ ಎನರ್ಜಿ, ಫಸ್ಟ್ ಚೂಸ್ ಮಾಡಿರುವ ಎನರ್ಜಿ ಚೆನ್ನಾಗಿದೆ. ನಿಮ್ಮ ಮನಸ್ಸು ಹೇಳುವಂತ ವಿಚಾರದ ಕಡೆ ಗಮನ ಕೊಟ್ರೆ ಸಕ್ಸಸ್ ನ ನೋಡ್ತೀರಾ ಅಂತ ಫೈನಲ್ ಆಗಿ ಆ ಕಾರ್ಡ್ ಹೇಳ್ತಾ ಇದೆ ನಿಮ್ಗೆ. ಸೊ ಈ ಒಂದು ಕಾರ್ಡ್ ಇದನ್ನ ನೀವು ಸೆಲೆಕ್ಟ್ ಮಾಡಿದೀರಾ ಅಂದ್ರೆ, ಸೊ ಈ ಒಂದು ಸ್ಟೋನ್ ಅನ್ನ ನೀವು ಸೆಲೆಕ್ಟ್ ಮಾಡಿದೀರಾ. ದಿಸ್ ಇಸ್ ಸಚ್ ಅ ಕ್ರಿಸ್ಟಲ್ ವಂಡರ್ಫುಲ್ ಸ್ಟೋನ್. ಅಂದ್ರೆ ನಾನು ಈಗ ನಿಮ್ಗೆ ರೀಡಿಂಗ್ ಮಾಡ್ತೇನೆ. ಆಸ್ ಐ ಸೆಡ್, ಇದೆರಡು ಸಮಥಿಂಗ್ ಫಾರ್ ಯು, ಮೆಸೇಜಸ್, ಆರೆಕಲ್ ಮೆಸೇಜಸ್, ಅಂಡ್ ದೆನ್ ಇದೆಲ್ಲ ಮೆಸೇಜಸ್, ಓಕೆ, ಯೂನಿವರ್ಸಲ್ ಮೆಸೇಜಸ್, ಗಾಡ್ ಮೆಸೇಜಸ್, ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಅಂಡ್ ದೆನ್ ಇದೆಲ್ಲ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಬಗ್ಗೆ ಹೇಳುವಂತ ವಿಚಾರವಾಗಿದೆ. ಏನೇನ್ ನಡೆದಿತ್ತು ಹಾಗೂ ಏನ್ ನಡೆಯುತ್ತೆ 3 months ಅಲ್ಲಿ, ಏನ್ ನಡೆಯುತ್ತೆ, ಯಾವ ವಿಚಾರಗಳು ನಡೆಯುತ್ತೆ. ಓಕೆ, ಸೊ ಸ್ಟೇಬಲ್ ಆಗಿ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ ಇಲ್ಲಿ.
ಸೊ 9 ಆಫ್ ಕಪ್ಸ್ ಬರ್ತಾ ಇದೆ. ಪಾಸ್ಟ್ ನಲ್ಲಿ ಇಮೋಷನಲಿ ಯು ಆರ್ ವೆರಿ ಸ್ಟ್ರಾಂಗ್. ಏನೇನು ನೀವು ಎಂಟಿನೆಸ್ ನೋಡಿದ್ರಿ ಅದನ್ನ ನೀವು ಫುಲ್ಫಿಲ್ ಮಾಡ್ಕೊಂಡಿರ್ಬಹುದು. ಒಂದ್ ರೀತಿಯಾದ ರಿಲ್ಯಾಕ್ಸ್ಡ್ ಲೈಫ್ ನ ನೀವು ಪಾಸ್ಟ್ ನಲ್ಲಿ ನೋಡಿದೀರಾ. ಯಾವುದೇ ರೀತಿಯಾದ ವಿಚಾರಗಳ ಕಡೆಗೆ ನೀವು ಗಮನ ಕೊಟ್ಟಿರ್ಬೋದು. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಅದ್ರೆಲ್ಲ ಒಂದಷ್ಟು ಹೀಲಿಂಗ್ ಕೂಡ ನೀವು ಅನುಭವಿಸಿದೀರಾ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಇಸ್ ಅ ಗುಡ್ ಎನರ್ಜಿ. ಫೈರ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪಾಸ್ಟ್ ನಲ್ಲಿ ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬಾ ಫರ್ಮ್ ಆಗಿ ಡಿಸಿಷನ್ ನ ತಗೊಂಡಿದ್ದೀರಾ. ಅಂದ್ರೆ ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡಿರುವಂತ ಒಂದು ಪರ್ಸನ್ ಆಗಿದ್ದೀರಾ. ಹಾಗೂ ಏನೇ ಮೋಸ ನಡೆದಿರ್ಬೋದು, ಏನೇ ನಿಮ್ಗೆ ನೋವಾಗಿರ್ಬೋದು, ಅದನ್ನ ಎದುರು ನಿಂತು ನೀವು ಪರೀಕ್ಷೆಗೆ ಒಳಗಾಗಿದ್ದೀರಾ ಹಾಗೂ ಫೇಸ್ ಮಾಡಿದೀರಾ. ಸಿ, ದಿಸ್ ಇಸ್ ಸಮಥಿಂಗ್ ಯು ಫೇಸ್ ದ ಪ್ರಾಬ್ಲಮ್. ಸ್ಟ್ರಾಂಗ್ ಆಗಿ ಫೇಸ್ ಮಾಡಿದೀರಾ. ನಿಮ್ಗೆ ಯಾರು ಸುಳ್ಳು ಹೇಳಕ್ ಬಂದ್ರು ಅಥವಾ ನಿಮಗೆ ಮೋಸ ಮಾಡಕ್ ಬಂದ್ರು, ಆತರ ಏನೇ ಮಾಡಕ್ ಬಂದಿರಬಹುದು, ಅದನ್ನ ನೀವು ಮೆಟ್ಟಿ ನಿಂತಿದ್ದೀರಾ ಹಿಂದೆ. ಓಕೆ, ಅಂಡ್ ದಟ್ಸ್ ಅ ವಂಡರ್ಫುಲ್ ಥಿಂಗ್. ಯು ಹ್ಯಾವ್ ಟು ಕಂಗ್ರಾಚುಲೇಟ್ ಯುವರ್ ಸೆಲ್ಫ್, ಆ ಕೆಲಸ ನೀವು ಮಾಡಿದಿರಲ್ಲ ಅಂತ. ಅಂಡ್ ದೆನ್ ದ ಮೂನ್ ಕಾರ್ಡ್ ಬರ್ತಾ ಇದೆ. ದ ಮೂನ್ ಇಸ್ ಆಲ್ ಅಬೌಟ್ ಯಾವುದೋ ಒಂದು ಡಾರ್ಕ್ ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಏನಂದ್ರೆ ನಿಮ್ಗೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾರೇ ಒಂದು ಪರ್ಸನ್ ಆಗಿರ್ಬೋದು ನಿಮ್ ಲೈಫ್ ನಲ್ಲಿ, ಅವರು ನಿಮ್ ರಿಲೇಶನ್ಶಿಪ್ ನಲ್ಲಿ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ನಲ್ಲಿ ಆಗಿರಬಹುದು, ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಆಗಿರ್ಬೋದು, ಯಾರೋ ಒಂದು ನಿಮ್ಗೆ ಅವರು ಮೋಸ ಮಾಡಬೇಕು ಒಂದು ವಿಚಾರದ ಕಡೆಗೆ ಇಟ್ಕೊಂಡಿದ್ದಾರೆ. ನಿಮ್ಗೇನೋ ಒಂದು ವಿಚಾರದ ಕಡೆಗೆ ನಿಮಗೆ ಮೋಸ ವಿಚಾರದ ಕಡೆಗಾಗಿರ್ಬಹುದು, ನಿಮ್ಮ ಬಗ್ಗೆ ಒಂಚೂರು ಅಸೂಯತೆನೂ ಇರಬಹುದು. ಬಿಕಾಸ್ ಐ ಫೀಲ್ ಲೈಕ್ ಜೆಲಸಿನೂ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಆ ತರದೊಂದು ಡಾರ್ಕ್ ಎನರ್ಜಿ ಇದೆ ಈ ಕಾರ್ಡ್ ನಲ್ಲಿ. ಸೊ ಒಬ್ರು ನಿಮ್ಮ ಮೇಲೆ ಒಂದು ಕೆಟ್ಟ ಕಣ್ಣಿಟ್ಟಿದ್ದಾರೆ. ಅದಕ್ಕೆ ಈ ಮೂನ್ ನಿಮ್ಗೆ ಎಚ್ಚರಿಕೆನ ಕೊಟ್ಟಿದೆ, ನಿಮ್ಗೆ ಒಳಮನ್ಸ್ ಹೇಳಿದೆ, ಈ ವ್ಯಕ್ತಿ ಯಾಕೋ ಸರಿ ಇಲ್ವಲ್ಲ, ಇವ್ರ ಜೊತೆ ಸರಿ ಇಲ್ವಲ್ಲ, ಅವ್ರು ನಿಮ್ ಮುಂದೆ ಚೆನ್ನಾಗಿದ್ದಾರೆ ಆದ್ರೆ ಹಿಂದೆ ಕೆಟ್ಟದ್ ಬಯಸ್ತಾ ಇದಾರೆ ಅನ್ನುವಂತ ವಿಚಾರದ ಕಡೆಗೆ ಇದು ಆಗಿದೆ ಹಿಂದೆ. ಸೊ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಹೇಗಿರುತ್ತೆ? ಸೆಲೆಬ್ರೇಷನ್. ಪ್ರೆಸೆಂಟ್ ನಲ್ಲಿ ನೀವೇನಾದ್ರೂ ಸೆಲೆಬ್ರೇಷನ್ ಏನಾದ್ರೂ ಮಾಡ್ತಾ ಇದ್ದೀರಾ ಲೈಫ್ ನಲ್ಲಿ, ಪಾರ್ಟಿ ಅಥವಾ ಮ್ಯಾರೇಜ್ ಅಥವಾ ಗೆಟ್ ಟುಗೆದರ್ ಪಾರ್ಟಿ ಏನೇ ಇದ್ರು ಅದೆಲ್ಲ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ದಿಸ್ ಇಸ್ ಅ ಗುಡ್ ಕಾರ್ಡ್. ಅದಾದ ನಂತರ ನಿಯರ್ ಫ್ಯೂಚರ್ ನಲ್ಲಿ ನಾನು ಇದನ್ನು ಹೇಳಿದನಲ್ಲ, ದ ಮೂನ್ ಕಾರ್ಡ್, ಅದು ನಿಮ್ಗೆ ಇಮೋಷನಲಿ ಸ್ವಲ್ಪ ಡ್ರೈನ್ ಮಾಡುತ್ತೆ ಎನರ್ಜಿ. 7 ಆಫ್ ಕಪ್ಸ್ ಬರ್ತಾ ಇದೆ. ಸ್ವಲ್ಪ ನೋವನ್ನ ಅನುಭವಿಸ್ತೀರಾ. ಸೊ ಅದ್ರ ಬಗ್ಗೆ ಇನ್ನೇನಾದ್ರೂ ನಿಮ್ಗೆ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ನೀವು ಪಡೆಯಬಹುದು. ಆಸ್ ಐ ಸೆಡ್, ದಿಸ್ ಇಸ್ ಸಮಥಿಂಗ್. 7 ಆಫ್ ಕಪ್ಸ್ ಬಂದಾಗ ಈ ಪರ್ಸನ್ ಮತ್ತೆ ನಿಮ್ ಲೈಫ್ ಅಲ್ಲಿ ಬಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಹುದು. ಓಕೆ, ಬಿ ಕೇರ್ಫುಲ್. ಅಂಡ್ ಆಸ್ ಐ ಸೆಡ್, ಇಂಟೆನ್ಷನ್ ಕಾರ್ಡ್ ಬರ್ತಾ ಇದೆ. ಪ್ಲೇಯಿಂಗ್ ಇಟ್ ಸೇಫ್. ಒಬ್ಬ ಪರ್ಸನ್ ನಿಮ್ಮ ಹತ್ರ ಒಂದು ವಿಚಾರದ ಕಡೆಗೆ ಅಥವಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ನೀವು ಇರಬಹುದು. ಇದು ನಿಮ್ಗೆ ಕಂಫರ್ಟ್ ಅನ್ಸ್ಬಿಟ್ಟಿದೆ. ಆದ್ರೆ ಇಲ್ಲಿ ನೀವು ನೋಡಬಹುದು, ಬೆಳಕ್ ನೋಡ್ತಾ ಇದ್ದೀರಾ, ಸ್ಪಾರ್ಕ್ಲಿಂಗ್ ಲೈಫ್ ಇದೆ, ಅದನ್ನ ಬಿಟ್ಬಿಟ್ಟಿದ್ದೀರಾ. ಅದ್ರ ಕಡೆ ಒಂಚೂರು ಗಮನನೂ ಹರಿಸ್ತಾ ಇಲ್ಲ. ಸೊ ಅದನ್ನ ನೀವು ಮಾಡ್ಬೇಕಾಗತ್ತೆ. ಯು ಹ್ಯಾವ್ ಟು ಡೂ ದಾಟ್ ಬಿಕಾಸ್ ಈ ಲೈಫ್ ಚೆನ್ನಾಗಿದೆ ಅಂತ ನೀವು ಭಾವಿಸ್ತಾ ಇದ್ದೀರಾ, ಬಟ್ ಇಟ್ ಇಸ್ ನಾಟ್ ದಾಟ್ ಗುಡ್. ಪ್ಲೇಯಿಂಗ್ ಇಟ್ ಸೇಫ್ ಅಂದಾಗ ನೀವು ತುಂಬಾ ಸೇಫ್ ಆಗಿ ಲೈಫ್ ನ ತಗೊಂಡು ಹೋಗ್ತಾ ಇದ್ದೀರಾ. ಸ್ವಲ್ಪ ರಿಸ್ಕ್ಸ್ ನ ತಗೊಂಡ್ರೆ ಒಳ್ಳೇದು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಅಂಡ್ ಜಾಯಸ್ ಫನ್ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಸೊ ಒಂದು ಒಳ್ಳೆ ಎನರ್ಜಿ ಇದು. ಲೈಫ್ ಸ್ಮೂತ್ ಆಗೇ ಇರುತ್ತೆ, ಯಾವುದೇ ರೀತಿಯಾದ ಡ್ರಾಸ್ಟಿಕ್ ಚೇಂಜಸ್ ನಡೆಯೋದಿಲ್ಲ. ಒಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಗಿಫ್ಟ್ಸ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು ನಿಮ್ ಲೈಫಲ್ಲಿ ಬರುತ್ತೆ. ಸೊ ನೀವೇನಾದ್ರೂ ಒಂದು ಪ್ರಪೋಸಲ್ ಅಥವಾ ಒಂದು ಮ್ಯಾರೇಜ್ ವಿಚಾರವಾಗಿ ಅಥವಾ ರಿಲೇಶನ್ಶಿಪ್ ವಿಚಾರವಾಗಿ ಅಥವಾ ಕೆಲಸದ ವಿಚಾರವಾಗಿ ಏನೋ ಆಸೆ ಪಡ್ತಾ ಇದ್ದೀರಾ, ಅದೆಲ್ಲ ಫುಲ್ಫಿಲ್ ಆಗುತ್ತೆ 3 months ನಲ್ಲಿ. ದಿಸ್ ಇಸ್ ಅ ಗುಡ್ ಕಾರ್ಡ್ ಅಂತ ಹೇಳ್ತೀನಿ. ಸೊ ಈ ಕಾರ್ಡ್ ಏನ್ ಹೇಳ್ತಾ ಇದೆ? ಗಾರ್ಡನ್ ಕಾರ್ಡ್ ಬರ್ತಾ ಇದೆ. ಸಮಥಿಂಗ್ ಲವ್ಲಿ ವಿಲ್ ಗ್ರೋ ಫ್ರಮ್ ದಿಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಕಹಿಯ ಘಟನೆ ನಿಮ್ ಲೈಫಲ್ಲಿ ಖಂಡಿತವಾಗ್ಲೂ ನಡೆದಿದೆ. ಅದ್ರ ಅರ್ಥ ಕಂಪ್ಲೀಟ್ ಆಗೋಯ್ತು, ಎಂಡ್ ಆಗೋಯ್ತು ಲೈಫ್ ಅಂತ ಅಲ್ಲ. ಸೊ ಇಲ್ಲಿ ಒಂದು ಆಶಾ ಕಿರಣ, ಈ ವ್ಯಕ್ತಿ ಹೇಗೆ ಒಂದು ಹೂವನ್ನ ಬೆಳೆಸ್ತಾ ಇದ್ದಾರೆ ಕೈನಲ್ಲಿ ಇಟ್ಕೊಂಡು, ಅದು ಬೆಳೆಯುತ್ತೆ ಅಂತ ಒಂದು ಭರವಸೆ ಈ ಕಾರ್ಡ್ ನಿಮ್ಗೆ ಕೊಡ್ತಾ ಇದೆ. ಸೊ ನೀವು ಯಾವ ಎನರ್ಜಿ ಇಟ್ಕೊಂಡು ಒಳ್ಳೇದ್ ಮಾಡ್ಬೇಕು, ಒಳ್ಳೇದಾಗುತ್ತೆ ಅನ್ನೋ ಮನ್ಸಿಟ್ಕೊಂಡು ನೀವು ಮಾಡ್ತೀರಾ ಮುಂದೆ, ಅದರಲ್ಲಿ ನೀವು ಸಕ್ಸಸ್ ನೋಡ್ತೀರಾ. ಬಿಕಾಸ್ ಎಸ್, ಬಿಟರ್ನೆಸ್ ನಡೆದಿದೆ ಲೈಫಲ್ಲಿ, ನೋವಾಗಿದೆ, ಒಬ್ರು ನಿಮ್ಗೆ ಬೇಜಾರ್ ಮಾಡಿದಾರೆ, ಅದ್ರ ಅರ್ಥ ಲೈಫ್ ಮುಗ್ದೋಯ್ತು ಅನ್ಕೋಬೇಡಿ. ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಅಂತ ಹೇಳ್ತೀನಿ. ಅದಾದ ನಂತರ ಥ್ರೋನ್ ಬರ್ತಾ ಇದೆ. ಯೋರ್ ಪೊಟೆನ್ಶಿಯಲ್ ಇಸ್ ಎಂಡ್ಲೆಸ್ ಅಂತ ಹೇಳ್ತಾ ಇದೆ. ಏನ್ ಅದ್ರ ಅರ್ಥ ಅಂದ್ರೆ, ಸೊ ನೀವು ಯು ಆರ್ ಕೇಪಬಲ್ ಟು ಬಿ ಅ ಕ್ವೀನ್, ಯು ಆರ್ ಕೇಪಬಲ್ ಟು ಬಿ ಅ ಕಿಂಗ್. ಒಬ್ಬ ರಾಜ ರಾಣಿ ತರ ಬದುಕುವ ಒಂದು ನೀವು ಕೃಪೆ ಅಥವಾ ಬ್ಲೆಸ್ಸಿಂಗ್ ನ ನೀವು ಪಡೆದು ಬಂದಿದ್ದೀರಾ. ಆದ್ರೆ ಅದ್ರ ಕಡೆಗೆ ನೀವು ಗಮನ ಹರಿಸಿ ಯಾವುದೋ ಒಂದು ಟಾಕ್ಸಿಟಿ ಅಥವಾ ಯೋಚನೆಯಲ್ಲಿ ಮುಳುಗ್ಬಿಡಬೇಡಿ. ಆನ್ ದ ಹೋಲ್ ನಿಮ್ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ.
ಅಷ್ಟು ವಿಚಾರಗಳಿವೆ, ಆದ್ರೆ ನಿಮ್ಮ ಬಗ್ಗೆ ಅಸೂಯೆ ಅದೇ ನಂಗೆ ಜಾಸ್ತಿ ಕಾಣ್ತಾ ಇದೆ. ನಿಮ್ಮ ಲೈಫ್ ನ ನೋಡಿ ಎಷ್ಟೋ ಜನ ಹೊಟ್ಟೆ ಕಿಚ್ಚು ಪಡುವ ಜನರು ಇದ್ದಾರೆ. ಅದಕ್ಕೆ ನಿಮ್ಗೆ ಒಂಚೂರು ನೋವನ್ನ ಕೊಡೋದು, ಕೊಂಕು ಮಾತಾಡೋದು, ಆತರ ಎಲ್ಲ ನಡೆಯುತ್ತೆ. ಆತರ ಒಂದು ಪ್ರಾಬ್ಲಮ್ ನ ಮಾಡ್ತಾರೆ, ಇಲ್ಲೇ ಇರೋ ಪ್ರಾಬ್ಲಮ್ಸ್ ನ ನಿಮ್ ಲೈಫಲ್ಲಿ ಯಾರೋ ಬಂದು ಕ್ರಿಯೇಟ್ ಮಾಡ್ತಾರೆ. ಬಟ್ ಆಸ್ ಐ ಸೆಡ್, ನೀವು ಅದನ್ನ ಫೇಸ್ ಮಾಡ್ತೀರಾ, ನೀವು ಅಂತಹ ಜನರನ್ನ ಹಾಗೆ ಮೆಟ್ಟಿ ನಿಲ್ತೀರಾ, ಅಷ್ಟು ಎನರ್ಜಿ ನಿಮ್ಮಲ್ಲಿ ಇದೆ. ಸೊ ಯು ಕ್ಯಾನ್ ಫೇಸ್ ಎವ್ರಿಥಿಂಗ್. ನಿಮ್ಮಲ್ಲಿ ಆ ಒಂದು ಸ್ಟ್ರೆಂತ್ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಚೆನ್ನಾಗಿ ಫೇಸ್ ಮಾಡ್ತೀರಾ. ಸೊ ದಿಸ್ ಇಸ್ ಆಲ್ಸೋ ಅ ಗುಡ್ ರೀಡಿಂಗ್ ಫಾರ್ ದ ಪರ್ಸನ್. ಯಾರು ಇದನ್ನ ಚೂಸ್ ಮಾಡಿದ್ರು ಅವರ ರೀಡಿಂಗ್ ಕೂಡ ಚೆನ್ನಾಗಿ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ರೀಡಿಂಗ್ ಹೀಗೆ ಹೋಗುತ್ತೆ. ಥರ್ಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಇವಾಗ ನಾನು ಮಾಡ್ತೀನಿ. ಸೊ ಈ ಸ್ಟೋನ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ರೀಡಿಂಗ್ ಹೀಗಿರುತ್ತೆ. ಸೊ ಇದೆಲ್ಲ ಆಮೇಲೆ ನಾವು ಓದುವಂತ ವಿಚಾರಗಳು. ದಿಸ್ ಇಸ್ ಸಮಥಿಂಗ್ ಐ ವಿಲ್ ಡೂ ದಿಸ್ ಫಾರ್ ಯು ಬಿಕಾಸ್ ಅದೆಲ್ಲ ಆರಿಕಲ್ ಕಾರ್ಡ್ಸ್, ಅದೆಲ್ಲ ಬ್ಲೆಸ್ಸಿಂಗ್ಸ್ ಅಥವಾ ಮೆಸೇಜಸ್, ಸ್ಪಿರಿಟ್ಸ್ ಕೊಡುವಂತ ಮೆಸೇಜಸ್ ಆಗಿರುತ್ತೆ. ಓಕೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ 3 months ಅಲ್ಲಿ ಏನೇನ್ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ನೀವು ನೋಡ್ತೀರಾ ಅಂತ ನಾನು ಹೇಳ್ತಾ ಬರ್ತೀನಿ. ಗಮನ ಇಟ್ಟು ಕಾರ್ಡ್ಸ್ ಕಡೆಗೆ ನೀವು ಒಂಚೂರು ಎನರ್ಜಿನ ಹಾಕ್ಬೇಕಾಗತ್ತೆ. ಸೊ 3 months ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ. ಈ ಒಂದು ಕಾರ್ಡ್ ನ ನೋಡಿದ್ರೆ ಸ್ಲೀಪ್ಲೆಸ್ನೆಸ್, ಓವರ್ ಥಿಂಕಿಂಗ್, ಭಯ, ಬೇಜಾರು, ಕೆಟ್ಟ ಯೋಚನೆಗಳು ಎಲ್ಲ ಕೂಡಿದೆ ಈ ಕಾರ್ಡ್ ನಲ್ಲಿ. ಒಂದ್ ರೀತಿಯಾಗಿ ಲೈಫ್ ಮಿಸರೇಬಲ್ ಅನ್ಸ್ಬಿಟ್ಟಿದೆ ನಿಮ್ಗೆ. ಅಂಡ್ ದ ಲೇಡಿ ಕಾರ್ಡ್ ಬರ್ತಾ ಇದೆ. ದಿಸ್ ಇಸ್ ಸಮಥಿಂಗ್ ದಿ ಎಂಪ್ರೆಸ್ ಕಾರ್ಡ್. ಅಂದ್ರೆ ಈ ಕಾರ್ಡ್ ಬಂದಾಗ ಪ್ರೆಗ್ನೆನ್ಸಿ ನ್ಯೂಸ್ ಆಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಅಥವಾ ಏನ್ ಬ್ಲಾಕೇಜ್ ಇತ್ತು ಅದು ಹೀಲ್ ಆಗುವಂತ ವಿಚಾರ ಆಗುತ್ತೆ. ಅಂಡ್ ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇಮೋಷನಲಿ ನಿಮ್ಗೆ ಸಪೋರ್ಟ್ ಮಾಡುವಂತ ಪರ್ಸನ್ ನಿಮ್ಗೆ ಬಂದಿರ್ತಾರೆ, ಇಷ್ಟೊತ್ತಿಗೆ ಬಂದಿರಬೇಕು ಆಕ್ಚುಲಿ. ಸೊ ನೀವ್ ಯಾವ ನೋವಲ್ಲಿದ್ರಿ ಅದನ್ನ ಹೀಲ್ ಮಾಡ್ಕೊಂಡು ನಿಮ್ಮ ಲೈಫ್ ನ ಸೆಟಲ್ ಮಾಡ್ಕೊಂಡಿದೀರಾ. ಪಾಸ್ಟ್ ಕಾರ್ಡ್ ಆಗಿದೆ ಇದೆಲ್ಲ. ಸೊ ಸಮ್ ಗುಡ್ ಥಿಂಗ್ಸ್ ಆಲ್ಸೋ ಹ್ಯಾಸ್ ಹ್ಯಾಪನ್. ನಿಮ್ ಲೈಫ್ ಅಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಡೆದಿದೆ ಪಾಸ್ಟ್ ನಲ್ಲಿ. ಅಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಒಬ್ಬ ಪರ್ಸನ್ ನಿಮ್ ಲೈಫ್ ನಲ್ಲಿ ತುಂಬಾ ಸಪೋರ್ಟ್ ಸಿಸ್ಟಮ್ ಆಗಿದ್ದಾರೆ. ಇವೆರಡು ಕಾರ್ಡ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಅಷ್ಟು ಒಳ್ಳೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ಸ್ ನಾನು ನೋಡ್ತಾ ಇದ್ದೀನಿ ಈ ಕಾರ್ಡ್ ನಲ್ಲಿ. ಸೊ ಈ ವ್ಯಕ್ತಿನ ನೀವೇನಾದ್ರೂ ಯೋಚನೆ ಮಾಡಿದಿರಿ, ಈ ಕಾರ್ಡ್ ನ ನೋಡಿದ ತಕ್ಷಣ ಒಬ್ರು ಮನ್ಸಿಗೆ ನಿಮಗ್ ಬಂದ್ರು ಅಂದಾಗ, ಸೊ ದಿಸ್ ಇಸ್ ಸಮಥಿಂಗ್ ಒಳ್ಳೆಯ ಸ್ಪಿರಿಚುವಲ್ ಅಂಡ್ ಒಳ್ಳೆಯ ಕನೆಕ್ಷನ್ ಇದೆ ಅಂತ ನೀವು ಅನ್ಕೋಬೇಕಾಗತ್ತೆ. ಲೈಕ್ ಮೇಡ್ ಫಾರ್ ಈಚ್ ಅದರ್ ಕೈಂಡ್ ಆಫ್ ಅ ಕಾರ್ಡ್ ಆಗಿದೆ ಇದು. ಅಂಡ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೊ ನೀವೇನೇನ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ರಿ, ಕೆಲಸದ ವಿಚಾರದಲ್ಲಿ ಒಳ್ಳೊಳ್ಳೆ ಚೇಂಜಸ್ ನ ನೋಡ್ತೀರಾ. ಪ್ರಮೋಷನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಅದೆಲ್ಲ ಪ್ರೋಗ್ರೆಸ್ ಆಗತ್ತೆ. ಹಾಗೂ ಒಳ್ಳೆ ಕೆಲಸ ಇಲ್ಲ ಅಂದವ್ರಿಗೆ ಕೆಲಸ ಸಿಗುತ್ತೆ ಮುಂದೆ. 3 months ಅಲ್ಲಿ ಇದೆಲ್ಲ ನಡೆಯುತ್ತೆ. ಪ್ರೆಸೆಂಟ್ ಅಂಡ್ ಫ್ಯೂಚರ್ ಬಗ್ಗೆ ಹೇಳ್ತಾ ಇದೀನಿ. 10 of Pentacles ಬರ್ತಾ ಇದೆ. ಆಸ್ ಐ ಸೆಡ್, ಮನಿ ವಿಚಾರದಲ್ಲೂ ನೀವು ಚೇಂಜಸ್ ನ ನೋಡ್ತೀರಾ. ಒಳ್ಳೊಳ್ಳೆ ಚೇಂಜಸ್ ಆಗುತ್ತೆ ಬಿಕಾಸ್ 10 ಬಂದಾಗ ದಿಸ್ ಇಸ್ ಅ ಗುಡ್ ಸೈನ್ ಫಾರ್ ಮನಿ. ಯಾವ್ಯಾವ ಕಷ್ಟಗಳನ್ನ ನೀವು ಅನುಭವಿಸಿದ್ರಿ ಅದೆಲ್ಲ 3 months ನಲ್ಲಿ ಒಂದಷ್ಟು ಪರಿಹಾರಗಳು ಕೂಡ ನಡೆಯುತ್ತೆ. ಪ್ರೋಗ್ರೆಸ್ ನ ನೋಡ್ತೀರಾ ಯಾವ್ಯಾವ ಪ್ರಾಬ್ಲಮ್ಸ್ ನ ನೀವು ಹಿಂದೆ ಫೇಸ್ ಮಾಡಿದ್ರಿ. ಪ್ರೆಸೆಂಟ್ ಪವರ್ ಬರ್ತಾ ಇದೆ. ಹಾಗೂ ಫ್ಯೂಚರ್ 3 months ನಲ್ಲಿ ಏನ್ ಹೇಳ್ತಾ ಇದೆ ಈ ಕಾರ್ಡ್ ಅಂದ್ರೆ, ನಿಮ್ ಹತ್ರ ಸಿಂಹದ ಒಂದು ಸ್ಟ್ರೆಂತ್ ಇದೆ ಹಾಗೂ ಹುಲಿಯ ಸ್ಟ್ರೆಂತ್ ಇದೆ. ಇಲ್ಲಿ ನೋಡಬಹುದು ಟೈಗರ್ ಅಂಡ್ ಲಯನ್ ಎರಡೂ ಇದೆ. ಅಷ್ಟು ಸ್ಟ್ರೆಂತ್ ಇದೆ. ಓಕೆ, ಅಂಡ್ ಎಟ್ ದ ಸೇಮ್ ಟೈಮ್ ಭಯಾನೂ ಇದೆ. ಸಿ, ಲುಕ್ ಎಟ್ ದಿಸ್. ನಿಮ್ಮಲ್ಲಿ ಸ್ಟ್ರೆಂತ್ ಇದೆ ಹಾಗೆ ಭಯಾನೂ ಇದೆ. ಏನಪ್ಪಾ ಆಗ್ಬಿಡತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಸಲ್ ಇದೆ, ಇಲ್ಲಿ ದೊಡ್ಡ ಅರಮನೆ ಇದೆ. ಇಷ್ಟು ಒಳ್ಳೆ ಆಶಾಕಿರಣವಾಗಿದೆ ನಿಮ್ಮ ಲೈಫ್. ಮುಂದೆ ಇಷ್ಟು ಚೆನ್ನಾಗ್ ಆಗುತ್ತೆ ಅಂತ ಭರವಸೆ ಇದ್ರೂ ಕೂಡ ಯಾವುದೋ ಒಂದು ಭಯ ಇಟ್ಕೊಂಡಿದ್ದೀರಾ. ಯಾರೋ ಏನೋ ಮಾಡ್ಬಿಡ್ತಾರೆ, ಯಾರೋ ಏನೋ ಬಂದು ನಿಮ್ ಲೈಫ್ ನ ಹಾಳು ಮಾಡ್ಬಿಡ್ತಾರೆ, ಆತರ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ಸ್ಟ್ರೆಂತ್ ಇದೆ ನಿಮ್ ಹತ್ರ. ಆ ಡೈರೆಕ್ಷನ್ ಇಲ್ಲಿ ಬಿದ್ದೋಗ್ಬಿಡ್ತೀನಿ ಅನ್ನೋ ಕಡೆಗೆ ಗಮನ ಇಡೋದ್ ಬಿಟ್ಟು ನಿಮ್ಮ ಒಂದು ಆಂಗಲ್ ನ ಚೇಂಜ್ ಮಾಡ್ಕೊಂಡಾಗ ಈ ಒಂದು ಡೆಸ್ಟಿನಿನ ನೀವು ರೀಚ್ ಆಗ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಟ್ಯಾರೋ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ. ಬಿಕಾಸ್ ಇದೆಲ್ಲ ಏನೇ ಆಗಿರ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆಗೋದನ್ನ ನೀವು ತಗೊಳ್ಳಿ, ರೆಸೊನೇಟ್ ಆಗದೆ ಇರೋದನ್ನ, ಕನೆಕ್ಟ್ ಆಗದೆ ಇರೋದನ್ನ ಯು ಕ್ಯಾನ್ ಲೆಟ್ ಇಟ್ ಗೋ. ಅಂಡ್ ಯಾವುದೇ ನಾನು ಇಂಡಿವಿಜುವಲ್ ಆಗಿ ಸೆಷನ್ ನಿಮ್ ಜೊತೆ ಟ್ಯಾರೋದು ತಗೊಂಡಾಗ ಅದರ ಎನರ್ಜಿ ಬೇರೆ ಇರುತ್ತೆ, ನಿಮಗೆ ಪ್ರಾಪರ್ ಆಗಿ ರೀಡಿಂಗ್ ಸಿಗುತ್ತೆ. ಇದೆಲ್ಲ ನಿಮ್ಗೆ ಹೇಳ್ದಾಗೆ ದಿಸ್ ಇಸ್ ಆಲ್ಸೋ ಗುಡ್. ಬಟ್ ಇನ್ನ ನಿಮ್ಗೆ ಅರ್ಥ ಮಾಡ್ಕೋಬೇಕಿದೆ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ರೀಡಿಂಗ್ಸ್ ತಿಳ್ಕೋಬೇಕಿದೆ ಅಂದ್ರೆ ಸಮಥಿಂಗ್ ಇಸ್ ಲೈಕ್ ಇಂಡಿವಿಜುವಲ್ ಆಗಿ ತಗೊಂಡೋದು ಬಹಳ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಈ ಕಾರ್ಡ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ, ಈ ಒಂದು ಕಾರ್ಡ್ ಇದೆಯಲ್ಲ, ದಿಸ್ ಇಸ್ ಸಮಥಿಂಗ್
ಮ್ಯಾಜಿಕಲ್ ಕಾರ್ಡ್ ಅಂತ ಹೇಳ್ತೇನೆ. ಲೈಟ್ ಹೌಸ್, ಡೋಂಟ್ ಡೌಟ್ ಯುವರ್ ವರ್ತ್. ನಿಮ್ಮನ್ನ ಯಾರೋ ಹೇಳಿರ್ಬೋದು, ಹೀಯಾಳಿಸಿರ್ಬೋದು, ಕೀಳಾಗಿ ನೋಡಿರ್ಬೋದು, ನಿಮ್ಗೆ ಕೆಟ್ಟ ಯೋಚನೆ ಕೊಟ್ಟಿರ್ಬೋದು, ನಿನ್ ಕೈಲಿ ಆಗೋದಿಲ್ಲ ಅಂತ ಹೇಳಿರ್ಬೋದು, ಅದಕ್ಕೆ ನಿಮ್ಗೆ ಭಯ ಬಂದಿದೆ. ಅದರಿಂದಾನೇ ನೀವು ಅಷ್ಟು ಯೋಚನೆ ಮಾಡ್ತಾ ಇದೀರ, ನನ್ನ ಕೈಲಿ ಆಗುತ್ತಾ. ಸೆಲ್ಫ್ ಡೌಟ್ ನ ಯಾರೋ ಕ್ರಿಯೇಟ್ ಮಾಡಿದಾರೆ. ಅವ್ರು ನಿಮ್ಗೆ ಒಬ್ಬ ಗೈಡ್ ಆಗಿರ್ಬೋದು, ಒಬ್ಬ ಬಾಸ್ ಆಗಿರ್ಬೋದು, ಅಥವಾ ಮನೇಲಿ ಒಬ್ಬ ರಿಲೇಟಿವ್ ಆಗಿರ್ಬೋದು, ಅಥವಾ ನಿಮ್ ಪಾರ್ಟ್ನರ್ ಆಗಿರ್ಬೋದು. ಸೊ ಈ ತರ ನಿಮ್ನ ಕಂಡಮ್ ಮಾಡಿರ್ಬೋದು. ಆದ್ರೆ ಡೋಂಟ್ ಡೌಟ್ ಯುವರ್ ವರ್ತ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನಿಮ್ಮನ್ನ ನೀವೇ ಡೌಟ್ ಮಾಡ್ಕೋಬೇಡಿ, ಬಿಕಾಸ್ ನಿಮ್ಮಲ್ಲಿ ಅಷ್ಟು ಪ್ರೆಸೆಂಟ್ ಪವರ್ ಇದೆ, ನಿಮ್ಮ ಹತ್ರ ಅಷ್ಟು ಶಕ್ತಿ ಇದೆ, ಏನನ್ನೇ ಸಾಧಿಸುವಂತ ಶಕ್ತಿ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ಕೊಡುವಂತ ಮೆಸೇಜ್ ಸನ್, ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯೋರ್ ಲೈಫ್. ಅಂದ್ರೆ ಏನ್ ಅರ್ಥ, ಜನ ಏನೋ ಮಾಡ್ತಾರೆ ನಿಮ್ ಲೈಫ್, ಜನ ಏನೋ ಚೇಂಜ್ ಮಾಡ್ತಾರೆ ಅನ್ನೋದು ಸುಳ್ಳು. ನಿಮ್ಮ ಲೈಫ್ ನಿಮ್ಮ ಕೈನಲ್ಲಿದೆ. ನೀವೇ ಸನ್ ಅನ್ನ ನಿಮ್ ಲೈಫ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಇಂಥ ಕತ್ಲ ಲೈಫ್ ಆಗಿದ್ರು ಕೂಡ, ನಿಮ್ಮ ಲೈಫ್ ನಲ್ಲಿ ಕತ್ಲೆ ನೋಡಿದ್ರು ಕೂಡ, ನೀವು ನಿಮ್ಮ ಪೇಂಟ್ ಇಟ್ಕೊಂಡು ನಿಮ್ಮ ಲೈಫ್ ನ ಸೃಷ್ಟಿ ಮಾಡಬಹುದು. ಸನ್ ಬ್ರೈಟ್ನೆಸ್ ನ ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಅಂತ ಕೇಳಿದ್ರೆ ಸಾಧಿಸಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ದಿ ಎನರ್ಜಿ ವಿತ್ ಯು. ಅಂಡ್ ದಿಸ್ ಇಸ್ ಸಮಥಿಂಗ್, ಸ್ವಲ್ಪ ನೀವು ಇಂಡೆಪ್ತ್ ಆಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಕೆಟ್ಟ ಕೆಟ್ಟ ಯೋಚನೆ ಬಿಡಿ. ಜನ ಹೀಯಾಳಿಸ್ತಾರ, ಹೀಯಾಳಿಸ್ಕೊಂಡು ಹೋಗ್ಲಿ. ಬಿಕಾಸ್ ನಿಮ್ಮ ಹತ್ರ ಒಬ್ಬ ಒಳ್ಳೆ ಸಪೋರ್ಟ್ ಫ್ರೆಂಡ್ ಇರ್ಬೋದು, ಲವರ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಸಮ್ ಪರ್ಸನ್ ಇದಾರೆ. ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿ ಯಾವಾಗ್ಲೂ ಇರ್ತಾರೆ. ಅಂತಹ ಒಳ್ಳೊಳ್ಳೆ ಜನರ ಜೊತೆ ಇರಿ. ಕೆಟ್ಟ ಜನರನ್ನ ಬಿಟ್ಟು ಹಾಕಿ. ಜನ ಏನ್ ಹೇಳಿದ್ರು ಕೇರ್ ಮಾಡೋ ಅವಶ್ಯಕತೆ ಇಲ್ಲ, ಕೆಟ್ಟದಾಗಿದ್ರೆ ಮಾತ್ರ. ಸೊ ಎನಿ ಹಾವ್ ನಿಮ್ಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಅ ವೇಸ್. ಟ್ಯಾರೋ ಸೆಷನ್ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಟೇಕ್. Namaskara and take care. Thank you.